ಕ್ರೀಡೆಯಲ್ಲಿ ತೋರಿಸುವ ಸ್ಫೂರ್ತಿ ಜೀವನದಲ್ಲಿಯೂ ಹಾಸುಹೊಕ್ಕಾಗಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಕರೆ ನೀಡಿದ್ದಾರೆ. ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಮಡಿಕೇರಿ ವಕೀಲರ ಸಂಘದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಸಮಾಜಕ್ಕೆ ಒಳಿತುಂಟು ಮಾಡುವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಕೀಲ ವೃಂದ ಕಾಳಜಿಯುತ ಕರ್ತವ್ಯ ತೋರುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂತಾಗಬೇಕೆಂದು ಆಶಿಸಿದರು. ಡಾಕ್ಟರ್ ಮಂತ್ರಗೌಡ ಮಾನ್ಯ ಶಾಸಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಧನ್ಯವಾದಗಳು. ಕೋರ್ಟಲ್ಲಿ ಆಗಿರ್ಬೋದು, ಆಫೀಸ್ಗಳಾಗಿರ್ಬೋದು, ಜಿದ್ದಿ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಬೇರೆ ರೀತಿಲಿ ಫ್ರಸ್ಟ್ರೇಷನ್ಸ್ ತೆಗಿಯೋಕ್ಕೆ ಒಂದು ಅವಕಾಶ. ಅವ್ನು ಯಾರಿಗ ಅಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಯಾಕರ್ ಹಾಕ್ಬೋದು, ಇಲ್ಲಾಂದ್ರೆ ಬೌನ್ಸರ್ ಹಾಕ್ಬೋದು, ಇಲ್ಲಾಂದ್ರೆ ಬೇರೆ ರೀತಿಲಿ ಒಂದು ರೀತಿಲಿ ಆ ಫ್ರಸ್ಟ್ರೇಷನ್ಸ್ನ ತಗೊಳಕ್ಕಂತ ಅವಕಾಶ ಇರ್ತದೆ. ಬಟ್ ನಾನು ನೀನು ಹೇಳ್ದಂಗೆ, ಸರ್ ಹೇಳ್ದಂಗೆ, ಹೆಲ್ತಿ ಬಾಡಿ ಇಸ್ ಈಕ್ವಲ್ ಟು ಅ ಸೌಂಡ್ ಮೈಂಡ್ ಅಂತ ಏನು ಗಾದೆ ಇದೆ. ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್ ಅಂತ ಬೇರೆ ಬೇರೆಗಳು ಕೊಟೇಶನ್ಸ್ ಹೋಗಂಥ ಸಂದರ್ಭದಲ್ಲಿ ನಾವು ದಿನನಿತ್ಯ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇರ್ಬೋದು, ನಮ್ಮ ಕೆಲಸದ ಒತ್ತಡದಲ್ಲಿ ಇರ್ಬೋದು, ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ನೀವು ಹೇಳ್ದಂಗೆ ವರ್ಷಕ್ಕೆ ಒಂದು ದಿವಸ ಕ್ರೀಡಾಕೂಟ ಮಾಡಲಿಲ್ಲ ಅಂದ್ರೂ ಎಷ್ಟೋ ನಮ್ಮ ವಕೀಲರು ನಾನು ನೋಡಿದಂಥ ಸಂದರ್ಭದಲ್ಲಿ ಕೆಲವು ಜನ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ವಾಕಿಂಗ್ ಮಾಡ್ತಾರೆ. ಬಟ್ ಎಲ್ಲರೂ ಆ ಅಭ್ಯಾಸಗಳು ದಿನನಿತ್ಯ ನಿಮ್ಮ ರುಟೀನಲ್ಲಿ ಇಟ್ಕೋಬೇಕು. ಯಾಕಂದರೆ 100% ನಮ್ಮ ವಕೀಲರ ಕೆಲಸ ನೀವು ಹೇಳ್ದಂಗೆ ಸ್ಟ್ರೆಸ್ ಅಷ್ಟೇ ಇರ್ತದೆ, ಅಷ್ಟೇ ಜವಾಬ್ದಾರಿಯಾಗಿರ್ತದೆ. ಆ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಶುಗರ್ ಜಾಸ್ತಿ ಆಗ್ಬಿಡ್ತದೆ, ಹೈಪರ್ಟೆನ್ಸಿವ್ ಜಾಸ್ತಿ ಆಗ್ಬೋಂಥ ಸಂದರ್ಭದಲ್ಲಿ ಸೊ ಎಕ್ಸಸೈಸ್ ಸ್ಪೋರ್ಟ್ಸ್ ಮುಖಾಂತರ ಒಂದು ಆದಂಥ ಸಂದರ್ಭದಲ್ಲಿ ಇಟ್ ವಿಲ್ ರೀಜುವಿನೇಟ್ ಯುವರ್ ಪರ್ಪಸ್ ಆಫ್ ಎವ್ರಿ ಡೇ ರುಟೀನ್ ಅಂತ ಹೇಳೋ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪುಂಡಲಿಕ ಹೊಸಮನಿಯವರು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಒಳ್ಳೆಯ ಆರೋಗ್ಯ ಇದ್ದಾಗ ಮಾತ್ರ ಉತ್ತಮ ಮನಸ್ಸು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ವಕೀಲರ ಕ್ರೀಡಾಕೂಟ ಉತ್ತಮ ಆರೋಗ್ಯ ಹೊಂದಲು ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ ಎಂಎ ನಿರಂಜನ್ ಮಾತನಾಡಿ, ವಕೀಲರಲ್ಲಿಂದ ಕ್ರೀಡಾ ಪ್ರತಿಭೆಯಿಂದ ಪ್ರೋತ್ಸಾಹಿಸುವ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳ ಜಂಜಾಟ ಮರೆತು ಒಗ್ಗಟ್ಟಾಗಿ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡು ಕೌಟುಂಬಿಕ ಸಾಮರಸ್ಯ ಕಂಡುಕೊಳ್ಳಲು ಇಂಥ ಕ್ರೀಡಾಕೂಟವನ್ನು ವಕೀಲರ ಸಂಘ ಆಯೋಜಿಸ್ತಾ ಇದೆ ಎಂದರು. ಸಂಘರ್ಷ ಮಾಡೋದು ಕಕ್ಷಿದಾರರಾದರೂ ಅವರ ಸಂಘರ್ಷವನ್ನು ನ್ಯಾಯಾಲಯಕ್ಕೆ ನಾವು ಮಾಡಬೇಕಾಗತ್ತೆ. ಬೆಳಿಗ್ಗೆ ಇದ್ರೆ ಕಚೇರಿ, ನಂತರ ನ್ಯಾಯಾಲಯ, ಪುನಃ ಸಂಜೆ ಆದರೆ ಕಚೇರಿ. ಎಲ್ಲೋ ಒಂದು ಕಡೆ ಹಗ್ಗ ಜಗ್ಗಾಟ ವಕೀಲರ ಮಧ್ಯನೂ ಆಗ್ತಾ ಇರುತ್ತೆ. ಅದು ಬೇರೆ ಸ್ವರೂಪದಾದರೆ ಕ್ರೀಡಾ ಮೈದಾನದಲ್ಲಿ ನಾವು ಮಾಡುವಂಥ ಹಗ್ಗ ಜಗ್ಗಾಟ ಒಂದು ಆಹ್ಲಾದಕರವಾದ ವಾತಾವರಣವನ್ನು ತರಲಿಕ್ಕೆ ಪ್ರಯತ್ನವಾಗುತ್ತೆ. ಎಲ್ಲೋ ಒಂದು ಕಡೆ ನಿನ್ನೆ ನಾವು ಕಮಿಟಿ ಮೆಂಬರ್ಸ್ ಯೋಚನೆ ಮಾಡಿದ್ವು, ಜಡ್ಜಸ್ ಜೊತೆನೂ ಒಂದು ಹಗ್ಗ ಜಗ್ಗಾಟ ಮಾಡುವ ಲಾಯರ್ಸ್ ಅಂತ. ಆದರೆ ನಮಗೆಲ್ಲೋ ಹೆದರಿಕೆ, ನಾವೇನಾದ್ರು ಗೆದ್ರೆ ನಾಳೆ ನಮಗೆ ಕೋರ್ಟಲ್ಲಿ ಹಗ್ಗ ಅವ್ರು ಎಳೆದು ಬಿಟ್ರೆ ಕಷ್ಟ ನಮ್ಮ ವಿರುದ್ಧ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿ ನಾವು ಸ್ಟಾಫ್ ಜೊತೆ ಮಾತ್ರ ಇವತ್ತು ಒಂದು ಹಗ್ಗ ಜಗ್ಗಾಟ ಮತ್ತು ಕ್ರಿಕೆಟ್ ಪಂದ್ಯಾಟ ಇದೆ. ಪ್ರಾಯಶಃ ನಮ್ಮ ಎಲ್ಲರಿಗೂ, ವಕೀಲರಿಗೂ, ನ್ಯಾಯಾಧೀಶರಿಗೂ, ಸಿಬ್ಬಂದಿ ವರ್ಗದವರು ಸಹ ಬಹಳ ಒತ್ತಡದ ಒಂದು ವಾತಾವರಣದಲ್ಲಿ ಕೆಲಸ ಮಾಡುವ ಒಂದು ಸನ್ನಿವೇಶ ಒದಗಿರೋದ್ರಿಂದ ನಮ್ಮ ವಕೀಲರ ದಿನಾಚರಣೆ 3ನೇ ತಾರೀಕು ಬರುತ್ತಿದೆ. ಅದರ ಅಂಗವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ. ನಮ್ಮ ನೆಚ್ಚಿನ ಶಾಸಕರು, ಪ್ರಾಯಶಃ ಅವ್ರ ಬಗ್ಗೆ ಹೇಳದಿರೋ ತಪ್ಪಾಗುತ್ತೆ, 3ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಸವರಾಜ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಎಂ ಕೇಶವ, ಉಪಾಧ್ಯಕ್ಷ ಎಂಪಿ ನಾಗರಾಜ್, ಖಜಾಂಚಿ ಜಿಆರ್ ರವಿಶಂಕರ್, ಜಂಟಿ ಕಾರ್ಯದರ್ಶಿ ಪವನ್ ಪೆಂಬಯ್ಯ, ಸರ್ಕಾರಿ ಅಭಿಯೋಜಕರಾದ ಶ್ರೀಧರನ್ ನಾಯರ್, ರುದ್ರ ಪ್ರಸನ್ನ, ನ್ಯಾಯಾಲಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಅವರ ಹಸ್ತದಲ್ಲಿ ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಆಗ್ತಾ ಇದೆ. ಡೀಸೆಲ್